ವೈಯಕ್ತಿಕವಾಗಿ ಮೆಟ್ರೋದವರಿಗೆ ಮನವಿ ಕೊಡೋದಲ್ಲ, BMRCL ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಬೈಕ್ ಹಾಕೊಂಡು ನಾವು ಮುತ್ತಿಗೆ ಹಾಕ್ತೀವಿ. ನಮ್ಮ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತಾನೆ ಇದ್ದು ಹೆಸರು ಈಗ ಕೇವಲ 2-3 ವರ್ಷದಲ್ಲಿ ಅಷ್ಟೇ ಚೇಂಜ್ ಆಗಿದೆ. ಇದರ ಹಿಂದೆ ಹುನ್ನಾರಗಳು ಸಾಕಷ್ಟು ನಡೆದಿದ್ದಾವೆ. ಇತಿಹಾಸ ಇರ್ತಕ್ಕಂಥ ಹೆಬ್ಬಗೋಡಿಗೆ ನೀವು ಹೆಬ್ಬಗೋಡಿಗೆ ಹೋಗಿದ್ರೆ ನೀವು ಬಯಕಾನ್ ಅಂತ ಇಟ್ಟು ಇಲ್ಲಿ ನಾಗರಿಕರಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ. ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿದ್ದು ಎಲ್ಲ ನಮ್ಮ ಸಾರ್ವಜನಿಕ ಜೀವನನೇ ಹಾಳು ಮಾಡಿದೆ. ಇಂಥ ಪರಿಸರವನ್ನ ಹಾಳು ಮಾಡಿರ್ತಕ್ಕಂಥ ಬಯಕಾನ್ ಹೆಸರನ್ನ ಮೆಟ್ರೋದವರಿಗೆ, ಇಂಥ ಅಯೋಗ್ಯ ಕಂಪನಿ ಹೆಸರನ್ನ ಮೆಟ್ರೋದವರಿಗೆ, ಈ ಮೆಟ್ರೋಗೆ ಕೆಟ್ಟ ಹೆಸರು ಬರ್ತದೆ. ಬೇಡವೇ ಬೇಡ, ಬೇಡವೇ ಬೇಡ. ಹೆಬ್ಬಗೋಡಿಯನ್ನ ಅರ್ಧಭಾಗ ನಾಶನ ಮಾಡಿದ್ದು ಈ ಬಯಕಾನ್ ಸಂಸ್ಥೆ. ನಾವು ಎಲ್ಲ ಹೋರಾಟ ಮಾಡುವುದಿಲ್ಲ, ಹೆಸರನ್ನು ಬದಲಾಯಿಸಿದ್ದಾರೆ. ಒಂದು 10-15 ವರ್ಷಗಳಲ್ಲಿ ಹೆಬ್ಬಗೋಡಿ ಹೆಸರು ನಿರ್ನಾಮ ಆಗುತ್ತೆ. ಇಲ್ಲಿ ಬಯಕಾನ್ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನರ ದೌರ್ಬಲ್ಯ ಇರ್ಬೋದು, ಮೂಳೆ ದೌರ್ಬಲ್ಯ ಇರ್ಬೋದು, ಸಾಕಷ್ಟು ಸಮಸ್ಯೆಗಳಿದೆ. ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಸಂಸ್ಥೆಗೆ ಸ್ಥಳೀಯರಿಗೆ ಒಂದು ಕೆಲಸ ಕೊಡೋದಿಲ್ಲ. ಕೂಡಲೇ ಚೇಂಜ್ ಮಾಡಲಿಲ್ಲ ಅಂದರೆ ನಾವು ಮೆಟ್ರೋ ಸ್ಟೇಷನ್ ರನ್ ಆಗೋಕ್ಕೂ ಬಿಡಲ್ಲ. ಮನವಿ ಪ್ರಕಾರ ನಾವು MD ಅವರಿಗೆ ಹೇಳಿ ಚೇಂಜ್ ಮಾಡಿಸಲಿಕ್ಕೆ ಯಾವ ಕಾರಣದ ಹಿಂದೆ ಯಾವ ಕಾರಣದ ಕೈಗಳು, ಯಾವ ಬಂಡವಾಳಶಾಹಿಗಳ ಕೈ ಇದೆ ಗೊತ್ತಿಲ್ಲ. ಕಾನೂನು ಅಂತ ಕಾನೂನು ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಆರಂಭವಾಯಿತು. ಈಗಾಗಲೇ ಯಶಸ್ವಿಯಾಗಿ 2 ಹಂತಗಳಲ್ಲಿ ನಮ್ಮ ಮೆಟ್ರೋ ಕಾರ್ಯನಿರ್ವಹಿಸ್ತಾ ಇದೆ. 3ನೇ ಹಂತದ RV ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಮೂಲಕ ಹೊಸೂರು ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ಈಗ ನಮ್ಮ ಮೆಟ್ರೋ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಬಳಿ ವಿವಾದವೊಂದನ್ನ ಮೈ ಮೇಲೆ ಎಳೆದುಕೊಂಡಿದೆ. ಇದು ಹೆಬ್ಬಗೋಡಿ ನಾಗರಿಕರನ್ನ ರೊಚ್ಚಿಗೆಬ್ಬಿಸಿದೆ. BMRCL ವಿರುದ್ಧ ಮತ್ತು ಬಯೋಕಾನ್ ವಿರುದ್ಧ ಹೆಬ್ಬಗೋಡಿ ಗ್ರಾಮಸ್ಥರು ರೊಚ್ಚಿಗೆದ್ದು ತೀವ್ರ ಸ್ವರೂಪದ ಪ್ರತಿಭಟನೆಯನ್ನ ಮಾಡಿ BMRCL ಮತ್ತು ಬಯೋಕಾನ್ಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಆ ಎಚ್ಚರಿಕೆಯ ಸಂದೇಶ ಏನು, ಯಾಕಾಗಿ ಇವರು ಬೀದಿಗಿಳಿದು ಈ ರೀತಿಯ ಹೋರಾಟಕ್ಕೆ ಪ್ರತಿಭಟನೆಗೆ ಮುಂದಾದ್ರು ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಬೇಡವೇ ಬೇಡ, ಬೇಕೇ ಬೇಕು. ಖಾಸಗಿ ಸಂಸ್ಥೆಗೆ ಮಾರಾಟವಾದ BMRCL ಹೇಳಿದ್ದಾರೆ. ಖಾಸಗಿ ಸಂಸ್ಥೆಗೆ ಮಾರಾಟವಾದ BMRCL ಹೇಳಿದ್ದಾರೆ. ಹೋರಾಟ 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 ಹೌದು, ಬೆಂಗಳೂರು ನಗರ ಜಿಲ್ಲೆಯ ಏಕೈಕ ನಗರಸಭೆ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಫಲಿತಾಂಶವನ್ನ ನಿರ್ಧರಿಸಬಹುದಾದಂತಹ ಶಕ್ತಿ ಹೊಂದಿರುವಂತಹ ಕೇಂದ್ರವೇ ಹೆಬ್ಬಗೋಡಿ ನಗರಸಭೆ. ಹೆಬ್ಬಗೋಡಿ ನಗರಸಭೆಯಲ್ಲೇ ಬರುವಂತಹ ಈ ಒಂದು ಮೆಟ್ರೋ ಸ್ಟೇಷನ್, ಈ ಒಂದು ಮೆಟ್ರೋ ಸ್ಟೇಷನ್ಗೆ ಮೊದಲು ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತೇಳಿ ನಾಮಫಲಕವನ್ನು ಅಳವಡಿಸಲಾಗಿತ್ತು. ಮಧ್ಯದಲ್ಲಿ ಅದ್ಯಾರ ಪ್ರಭಾವಕ್ಕೆ ಒಳಗಾಯಿತೋ ಮೆಟ್ರೋ ಗೊತ್ತಿಲ್ಲ, ಇಲ್ಲಿ ಬಯೋಕಾನ್ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತೇಳಿ ನಾಮಫಲಕವನ್ನ ಅಳವಡಿಸ್ತಾ ಇದ್ದಂತೆ ಇದೀಗ ಹೆಬ್ಬಗೋಡಿ ಗ್ರಾಮಸ್ಥರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಹೆಬ್ಬಗೋಡಿ ನಮ್ಮ ಅಸ್ಮಿತೆ, ಹೆಬ್ಬಗೋಡಿಯ ಹೆಸರಿನ ಮೊದಲು ಬಯೋಕಾನ್ ಹೆಸರನ್ನ ಯಾಕೆ ಸೇರಿಸಬೇಕು? ಬಯೋಕಾನ್ ಹೆಬ್ಬಗೋಡಿಗೆ ಬಂದ ನಂತರ ಅಭಿವೃದ್ಧಿ ಆಗಿರುವಂತದ್ದು. ಬಯೋಕಾನ್ ನಿಂದ ಹೆಬ್ಬಗೋಡಿ ಅಭಿವೃದ್ಧಿ ಆಗಿರೋದಲ್ಲ, ಹೆಬ್ಬಗೋಡಿಯಿಂದ ಬಯೋಕಾನ್ ಅಭಿವೃದ್ಧಿ ಆಗಿರುವಂತದ್ದು. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಪ್ರತಿಭಟನಾಕಾರರು BMRCL ಮತ್ತು ಹೆಬ್ಬಗೋಡಿಯ BMRCL ಮತ್ತು ಬಯೋಕಾನ್ ವಿರುದ್ಧ ಘೋಷಣೆಗಳನ್ನು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹಾಗೆಯೇ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಗ್ರಾಮಸ್ಥರು ಪಕ್ಷಾತೀತವಾಗಿ ಮತ್ತು ಈ ಒಂದು ಹೆಬ್ಬಗೋಡಿ ಗ್ರಾಮದಲ್ಲಿ ನೆಲೆಸಿರುವಂತಹ ಅನ್ಯ ರಾಜ್ಯಗಳಿಂದ ಬದುಕು ರೂಪಿಸುವ
ಭಾಗವಹಿಸಿಕೊಳ್ಳಲು ಬಂದಿರುವಂತಹವರು ಮತ್ತು ಸ್ಥಳೀಯರು ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ನೀವು ನಮ್ಮ ಹೆಸರು ಹಾಕಬೇಡಿ ಅಂತ ಮೊದಲು ಬೈಕಾನ್ ಅವರೇ ಹೇಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ನಾವು ಸಾಂಕೇತಿಕವಾಗಿ ಮೆಟ್ರೋದವರಿಗೆ ಮನವಿ ಕೊಡೋದಲ್ಲ, BMRCL ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಬೈಕಾನ್ಗೂ ಸಹ ಮುತ್ತಿಗೆ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತೇನು ಕಡಿಮೆ ಜನ ಬಂದಿದ್ದೀವಿ ಸಾಂಕೇತಿಕವಾಗಿ, ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನ ಬಂದು ಬೈಕಾನ್ಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ಹಂಗೆ BMRCL ಅವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. BMRCL ಅವರೇ, ಇವತ್ತು ನೀವು ಯಾರೋ ಅಧಿಕಾರಿಗಳು ಇವತ್ತು ಇರ್ತೀರಾ, ನಾಳೆ ನೀವು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ತೀರಾ. ಬಟ್ FOD ಹುಡ್ದಾಗಿಂದ FODನೇ ಇದೆ, ನಾಳೆ ದಿವಸನೂ FODನೇ ಇರಬೇಕು. ಹೊಸೂರು ರಸ್ತೆ ಯಾವಾಗ ಉಟ್ಕೊಳ್ತಾ ಅವತ್ತಿನವೇ FOD ಇದೆ. ಹಂಗಾಗಿ BMRCL ಅಧಿಕಾರಿಗಳು ನೀವು ಯಾರು ಬಂದಿದ್ದೀರಾ, ದಯಮಾಡಿ ನಿನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಕೊಡುವಂತ ಮನವಿ ತಗೊಂಡೋಗಿ ನೀವೆಲ್ಲ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ನಿಮ್ ಕೆಲಸ ಆಗೋಯ್ತು ಅಂದ್ಕೊಂಡ್ರೆ ಅದು ನಿಮ್ ತಪ್ಪು. ನೀವು ಆ ಥರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ FODಗೆ ಸಾವಿರಾರು ವರ್ಷಗಳ ಇತಿಹಾಸ, ನೂರಾರು ವರ್ಷಗಳ ಇತಿಹಾಸ ಇರುತ್ತೆ. FODನ ಕಳಂಕ ಬರುವಂತ ಕೆಲಸ BMRCL ಕಡೆಯಿಂದಲೂ ಆಗ್ತಾ ಇದೆ, ಬೈಕಾನ್ ಕಡೆಯಿಂದಲೂ ಆಗ್ತಾ ಇದೆ. ಅದರಿಂದ ನಾವು FODಯಲ್ಲಿ ಇವತ್ತು ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಒಟ್ಟುಗೂಡಿ ನಮ್ಮ FOD ನಮ್ಮ ಅಸ್ಮಿತೆಯನ್ನು ಉಳಿಸೋದಕ್ಕೆ ಹೋರಾಟಕ್ಕೆ ಬಂದಿದ್ದೀವಿ. ಈ ಹೋರಾಟ ಶಾಂತಿಯುತವಾಗಿದೆ. ಈ ಶಾಂತಿಯುತವಾದ ಹೋರಾಟದಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಹೋರಾಟ ಮಾಡ್ಬೇಕನ್ನೋದು ನಮಗೆ ಇವತ್ತು ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಇಂಥ ಒಂದು ಹಣ ಕೊಟ್ಟು ತಮ್ಮ ಹೆಸರನ್ನ ಪೆಂಡಿಂಗ್ ರೀತಿಯಲ್ಲಿ ಪರ್ಚೇಸ್ ಮಾಡಿ ನಾವು ಹೆಸರು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ನಮ್ಮ ಎಲ್ಲ ಊರಿನ ಹಿರಿಯರಿಗೂ ಆಮೇಲೆ ಇಲ್ಲಿರೋ ಎಲ್ಲ ಸ್ಥಳೀಯರಿಗೂ ಗೊತ್ತು. ಮೊದಲನೇದಾಗಿ ಪಕ್ಕದ ಗ್ರಾಮದಲ್ಲಿ ಒಂದು ಸಿಕ್ಕಾ ಅಂತ ಕಂಪ್ನಿ ಇತ್ತು. 1981ರಲ್ಲಿ ಸ್ಟಾರ್ಟ್ ಆಯ್ತು. ಅದು ಆ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಸಿಕ್ಕಾ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಅದನ್ನೇ ಕರಿತಾ ಇದ್ರು ಒಂದು ಕಂಪ್ನಿ ಹೆಸರು. ಖಂಡಿತ ಯಾರು ಕೂಡ ಬಂಸಂದ್ರ ಹೆಸರು ಇಡ್ತಾ ಇರಲಿಲ್ಲ. ಸರ್ಕಾರ ಇದ್ರು ಕೂಡ ಬಂಸಂದ್ರ ಅಂತ ಕರಿತಾ ಇರಲಿಲ್ಲ, ಸಿಕ್ಕಾ ಅಂತಾನೆ ಕರಿತಾ ಇದ್ರು. ಅದೇ ಕಂಟಿನ್ಯೂ ಆಗ್ತದೆ. ಯಾವಾಗ ಪ್ರಚಲಿತವಾಗಿ ಬಂತು ನಮ್ಮ ಬಂಸನ್ ಅಂತೇಳಿ ಆ ಸಿಕ್ಕಾ ಅಂತ ಮಾಯ ಆಯ್ತು. ಆ ರೀತಿಯಲ್ಲಿ ನಮ್ಮ ಈ ಬೈಕಾನ್ ಸಂಸ್ಥೆ ಮಾಯ ಆಗ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿರೋ ಎಲ್ಲ ಪರಿಸರವಾದಿಗಳಿಂದ ಹಿಡಿದು ಪ್ರತಿಯೊಬ್ಬರು ಹೋರಾಟ ಮಾಡಿದೀವಿ. ಇಲ್ಲಿರೋ ಎಲ್ಲ ಕೆರೆಗಳನ್ನ ಹಾಳು ಮಾಡಿದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರಿಗೂ ನರ ದೌರ್ಬಲ್ಯ ಇರ್ಬೋದು, ಮೂಳೆ ದೌರ್ಬಲ್ಯ ಇರ್ಬೋದು, ಸಾಕಷ್ಟು ಸಮಸ್ಯೆಗಳಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಸಂಸ್ಥೆ ಇಲ್ಲಿ ಸ್ಥಳೀಯರಿಗೆ ಒಂದು ಕೆಲಸ ಕೊಡೋದಿಲ್ಲ. ಎಲ್ಲ ಹೊರಗಡೆ ದೇಶಗಳು, ಹೊರಗಡೆ ರಾಜ್ಯಗಳಿಗೆ ಕೆಲಸ ಕೊಡ್ತಾರೆ, ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಲ್ಲ. ನಮ್ಮ ಸ್ಥಳೀಯ ನಾಯಕರಿಗೆ ಮರ್ಯಾದೆ ಕೊಡೋದಿಲ್ಲ, ನಮ್ಮ ಸ್ಥಳೀಯರಿಗೆ ಪರಿಗಣನೆಗೆ ತಗೊಳ್ಳೋದಿಲ್ಲ. ಇಂಥ ಒಂದು ಕಂಪನಿ ನಮಗೆ ಅವಶ್ಯಕತೆ ಇಲ್ಲ. ಈ ಸರ್ಕಾರದ ಮೇಲೆ ಕೇವಲ ಒಂದು 65 ಕೋಟಿ ದೇಣಿಗೆ ನೀಡಿ ತನ್ನ ಹೆಸರನ್ನ ಪೆಂಡಿಂಗ್ ರೀತಿಯಲ್ಲಿ ತಗೊಂಡು ಮೇಲೆ ಹೆಸರು ಹಾಕೊಳ್ತದೆ. ಇಂಥ ಕಂಪನಿ ನಮಗೆ ಅವಶ್ಯಕತೆ ಇಲ್ಲ. BMRCL ಸಂಸ್ಥೆಯವರು ದಯವಿಟ್ಟು ಈ ಕೂಡಲೇ ಈ ಬೈಕಾನ್ ಸಂಸ್ಥೆಯನ್ನು ತೆಗಿಬೇಕು. ಅದೇ ರೀತಿಯಲ್ಲಿ ಈ ಮೊದಲು 2020ವರೆಗೂ ಈ ಏನು ನಮ್ಮ ಮೆಟ್ರೋ ಸ್ಟೇಷನ್, ನಮ್ಮ FOD ಮೆಟ್ರೋ ಸ್ಟೇಷನ್ ಅಂತಾನೆ ಇದ್ದು ಹೆಸರು, ಈಗ ಕೇವಲ 2-3 ವರ್ಷದಲ್ಲಿ ಅಷ್ಟೇ ಚೇಂಜ್ ಆಗಿದೆ. ಇದರ ಹಿಂದೆ ಹುನ್ನಾರಗಳು ಸಾಕಷ್ಟು ನಡೆದಿದ್ದಾವೆ. ವ್ಯಾಪಾರ ಮಾಡಿಕೊಂಡು ಜೀವನ ಕಟ್ಟಬೇಕು. ನಮ್ಮೂರು ಬಂದವರು ನಮ್ಮ ಮಕ್ಕಳಿಗೆ ಕಿತ್ಕೊಳ್ತಾರೆ. ಯಾರು ಇವರು? ಏನು ಬೇಕಿದ್ದವರು? ನಮ್ಮೂರು ಹೆಸರು ನಮ್ಮ ನೂರಾರು ವರ್ಷಗಳ ಬಾಂಧವ್ಯ ಇದೆ. ನಮ್ಗೆ ಒಂದು ಅನುಮತಿ ಇದೆ ಅದರಲ್ಲಿ. ಅದಕ್ಕೆ ಕಿತ್ಕೊಂಡು ಇವ್ರು ಯಾರೇ ಸಾವಿರಾರು ವರ್ಷದಿಂದ ಇಲ್ಲಿ ಹುಟ್ಟಿ ಬೆಳೆದು ಬೇರೆ ಬೇರೆ ದೇಶಗಳಿಂದ ಬಂದಿರೋರು ಇಲ್ಲಿ ಬದುಕ್ತಾ ಇದ್ದಾರೆ. FOD ಹೆಸರು ಹೇಳ್ಕೊಂಡು ಬೈಕಾನ್ ಹೆಸರು ಹೇಳ್ಕೊಂಡಲ್ಲ. ಇದೇ ಬೈಕಾನ್ ಅವರು FOD ಪಕ್ಷವನ್ನು ನಾವು ಮಾಡಿದ್ದಾರೆ. ಯಾಕೆ ಜವಾಬ್ದಾರಿ ನೀರು ಇರೋದು ಕುಡಿಯೋದಕ್ಕೆ? ಅದು ಕಾರಣ ಬೈಕಾನ್ ಅವರು. ಅಂತ ಬೈಕಾನ್ ಸಂಸ್ಥೆ ಇಟ್ಬಿಟ್ರೆ ಇದನ್ನು ಜನ ಏನಾಗಬೇಕು? ನಮ್ಮ ಹೆಸರನ್ನ ನಾವು ಇಟ್ಕೊಳ್ಳೋದಕ್ಕೆ ಹೋರಾಟ ಮಾಡ್ಬೇಕಾ ಇದೆ. FODಗೆ ಯಾರೋ ಬಯಾಖಾನ್ ಅವರು ಅವ್ರ ಹೊಟ್ಟೆಪಾಡಿಗೆ ಅವರ ಕಂಪನಿ ಅವರ ವ್ಯಾಪಾರ ಮಾಡ್ಕೊಳ್ಳೋಕೆ ಬಂದಿರುವಂತದ್ದು. ಅದಕ್ಕೆ FODಗೆ ಬಯಾಖಾನ್ ಅವರ ಹೆಸರು, ಅವ್ರ ಬಯಾಖಾನ್ ಹೆಸರನ್ನ ಮೊದಲಿಟ್ಟು ಆನಂತರ FOD ಹೆಸರಿನಂತ ಅವಶ್ಯಕತೆ ಇಲ್ಲ. ಏನು BMRCL ಅಧಿಕಾರಿಗಳಿಗೆ ಬಂದಿದ್ದೀರಾ, ನಿಮ್ಗೆ 65 ಕೋಟಿ ರೂಪಾಯಿನ ಬಯಾಖಾನ್ ಅವರು ಕೊಟ್ಟಿರ್ತಕ್ಕಂತಹದ್ದು ನೀವು ತಗೊಂಡಿರುವಂತದ್ದು. ಅದಕ್ಕೂ FODಗೂ ಸಂಬಂಧ ಇಲ್ಲ. ಅವ್ರು ಏನು 65 ಕೋಟಿ ಕೊಟ್ಟಿದ್ದಾರೆ, ಅದಕ್ಕೆ 83 ಅವರು ಎಕ್ಸಾಮ್ಷನ್ ಅನ್ನ ತೆಗೆದುಕೊಂಡಿರ್ತಾರೆ ಅಥವಾ CSR ಫಂಡ್ಸ್ ಅಲ್ಲಿ ಅವ್ರು ಕೊಟ್ಟಿರ್ತಾರೆ. ಅದನ್ನ ತಗೊಂಡಿದ್ದೇನೆ. ನೀವು ಈ ಒಂದು FODಗೆ ಇತಿಹಾಸ ಇರ್ತಕ್ಕಂಥ FODಗೆ ನೀವು FODಗೆ ಹೋಗಿದ್ರೆ ನೀವು ಬಯಾಖಾನ್ ಅಂತ ಇಟ್ಟು ಇಲ್ಲಿ ನಾಗರಿಕರಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ. ಇದು ಬಂಧುಗಳೇ, ಈ ಒಂದು ಹೆಸರು ಮುಂದುವರೆದಲ್ಲಿ ಕೇವಲ ಒಂದು 10-15 ವರ್ಷಗಳಲ್ಲಿ FOD ಹೆಸರು ನಿರ್ನಾಮ ಆಗುತ್ತೆ. ಇಲ್ಲಿ ಬಯಾಖಾನ್ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ದೇಶದ ವಿವಿಧ ಭಾಗಗಳಿಂದ ಬಂದಿರತಕ್ಕಂತಹ ಎಲ್ಲ ನಮ್ಮ ಹಂತ ಮಂದಿರಿಗೆ ಬದುಕು ಕೊಟ್ಟಿರ್ತಕ್ಕಂಥದ್ದು FOD. FODಯಲ್ಲಿ ಇದೊಂದು ಕೈಗಾರಿಕಾ ಪ್ರದೇಶ ಆಗಿದೆ.
ಬಯಾಖಾನ್ ಅವರು ನಿಮ್ಮ ಹೊಟ್ಟೆಪಾಡಿಗೆ ಬಂದು ಇಲ್ಲಿ ನಿಮ್ಮ ಮೊದಲನೇ ಯೂನಿಟ್ ಮಾಡಿಕೊಂಡು 80ರ ದಶಕದಲ್ಲಿ ಇವತ್ತು ಜಗತ್ತಿನಾದ್ಯಂತ ನಿಮ್ಮ ಕಾರ್ಖಾನೆಗಳಿದೆ. ಅಂದ್ರೆ ನೀವು ನಿಮ್ಮ ಬದುಕನ್ನು ಇಲ್ಲಿ ಕಟ್ಕೊಂಡಿರೋದು. ಹಂಗಾಗಿ ಹೆಬ್ಬಗೋಡಿಗೆ ಕೃತಜ್ಞರಾಗಿರ್ಬೇಕಾಗಿತ್ತು ಬಯಾಖಾನ್. ಇನ್ನು BMRCL ಅವರು ಇಲ್ಲಿನ ನಾಗರಿಕರನ್ನು ಅಥವಾ ಇಲ್ಲಿನ ನಗರಸಭೆಯನ್ನು ಒಂದಷ್ಟು ಕಾಳಜಿ ತೆಗೆದುಕೊಳ್ಳದೆ ಅಥವಾ ಅವರ ಸಂಪರ್ಕವನ್ನು ಪಡೆದುಕೊಳ್ಳದೆ ನೀವು 65 ಕೋಟಿ ರೂಪಾಯಿ ತಗೊಂಡು ಅವರ ಹೆಸರನ್ನ ನೀವೇ ಅರಿಯೋದಕ್ಕೆ ಇದು ಏನು BMRCL ಅಧ್ಯಕ್ಷರಾಗಿರ್ತಕ್ಕಂತಹ ಅಂದ್ರೆ MD ಆಗಿರ್ತಕ್ಕಂತಹ ಅಂಜುಮ್ ಪರ್ವೇಜ್ ಅವರು ಕೂಡ ತಿಳ್ಕೊಳ್ಬೇಕು. ಜೊತೆಗೆ ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಶಾಸಕರು ಇರ್ಬೋದು, ಇಲ್ಲಿನ ಸಂಸದರು ಇರ್ಬೋದು, ಅವರು ಇದನ್ನ ಹೀಗೆ ತಿಳ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಇವರು ಬಯಾಖಾನ್ ಹೆಸರನ್ನ ತೆಗೆದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಹೆಬ್ಬಗೋಡಿಯ ನಾಗರಿಕರು ಇಲ್ಲಿ ಏನು 1 ಲಕ್ಷ ಜನ ನಾವಿಲ್ಲಿದ್ದೇವೋ ಈ 1 ಲಕ್ಷ ಜನರು ಕೂಡ ಬೀದಿಗಿಳಿತೇವೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ BMRCL ಮತ್ತು ಬಯಾಖಾನ್ ವಿರುದ್ಧ ಕಿಡಿಕಾರಿದ್ದು ಹೀಗೆ. ಅಯ್ಯಯ್ಯೋ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ದೇಹಾಸು ಬದ್ಧ, ದೇಹಾಸು ಬದ್ಧ. ನಾವಿವತ್ತು ಬಯಲುಕಂಡು ಹೆಬ್ಬಗೋಡಿ ಯಾರು ಸಹ ಸ್ವಾಭಿಮಾನಿ ಹೆಬ್ಬಗೋಡಿ ಗ್ರಾಮಸ್ಥರು ಯಾರು ಸಹ ಬಯಸೋದಿಲ್ಲ. ನಮ್ಗೆಲ್ಲರಿಗೂ ಬೇಕಾಗಿರೋದು ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತಲೇ ಇಲ್ಲಿ ನಾಮಕರಣ ಆಗಬೇಕು. ಇವತ್ತು ನಮ್ಮ ಹೆಬ್ಬಗೋಡಿ ಗ್ರಾಮಸ್ಥರಿಂದ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಒಂದು ವೇಳೆ ನೀವೇನಾದ್ರೂ ನಮ್ಮ ಕೆರೆಗೆ ಹೋಗುತ್ತದೆ ಬದಲಾವಣೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ತೇವೆ. ಯಾವುದೇ ಕಾರಣಕ್ಕೂ ಸಹ ನಾವು ಈ ಬಯಾಖಾನ್ ಅಂತ ನೀವು ನಾಮಕರಣ ಮಾಡಿದ್ರ ಅದನ್ನು ನಾವು ಒಪ್ಪುವ ಪ್ರಮೇಯವೇ ಇಲ್ಲ. ಯಾಕಂತಂದ್ರೆ ಈಗಾಗಲೇ ನಮಗೆ ಗೊತ್ತಾ ಇದೆ, ಹೆಬ್ಬಗೋಡಿಯನ್ನ ಅರ್ಧ ಭಾಗ ನಾಶ ಮಾಡಿದ್ದು ಈ ಬಯಾಖಾನ್ ಸಂಸ್ಥೆ. ಹೆಬ್ಬಗೋಡಿ ಪೂರ್ತಿ ನಾಶ ಮಾಡಿದ್ದು ಸಹ ತಪ್ಪಾಗಲಾರದು, ಪೂರ್ತಿ ನಾಶ ಮಾಡಿದ್ದು ಈ ಬಯಾಖಾನ್ ಸಂಸ್ಥೆ. ಈ ಒಂದು ಪ್ರತಿಭಟನೆಯಲ್ಲಿ ಪಕ್ಷಾತೀತ ಮತ್ತು ಸ್ಥಳೀಯರು ಹಾಗೆಯೇ ಹೊರಗಿನಿಂದ ಬದುಕು ರೂಪಿಸಿಕೊಳ್ಳಲು ಬಂದಂತ ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಅನೇಕ ಮುಖಂಡರುಗಳು BMRCL ಮತ್ತು ಬಯಾಖಾನ್ ವಿರುದ್ಧ ಕಿಡಿಕಾರಿದ್ದು ಹೀಗೆ. ಎಲ್ಲ ಕಲುಷಿತ ನೀರು, ಕಲುಷಿತ ಗಾಳಿ, ಹೀಗಾಗಿ ನಮ್ಮ ಹೋರಾಟಗಳು ಬಯಕರ ವಿರುದ್ಧವಾಗಿ ನಡೀತಾ ಇದೆ. ಇದಕ್ಕೆ ಮೊದಲು ನಮ್ಮ ನೀರು ಕಲುಷಿತಗೊಳಿಸಿದ ಬಯಕರ ವಿರುದ್ಧವಾಗಿ ನಮ್ಮ ಹೋರಾಟಗಳಿಗೆ ಮತ್ತು ಹೆಬ್ಬಗೋಡಿ ಪ್ರಮುಖರಾದಂಥ ನಾಯಕರ ಹೋರಾಟವನ್ನು ಮಾಡಿದ್ವಿ. ಹಾಗಾಗಿ ಈಗಲೂ ಸಹ ನಮ್ಮ ಮೆಟ್ರೋ ಹೆಬ್ಬಗೋಡಿ ಮೆಟ್ರೋ ಬದಲಾಗಿ ಎಲ್ಲ ಬಯಕರ್ ಮೆಟ್ರೋ ಅಂತ ಹೆಸರಿಟ್ಟಿದ್ದಾರೆ. BMRCL ಮತ್ತು ಬಯಕರ್ ಅವರು ಒಂದು ಸಹಭಾಗಿತ್ವದಲ್ಲಿ. ಹಾಗಾಗಿ ನಮ್ಮ ಹೋರಾಟ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ಗೆ ಹೆಬ್ಬಗೋಡಿ ಮಾತ್ರ ಇರಬೇಕು, ಬಯಕರ್ ಬರಬಾರದು. ನಮ್ಮ ಹೋರಾಟ ನಮ್ಮ ಹೆಬ್ಬಗೋಡಿಗೆ ಒಂದು ಇತಿಹಾಸ ಇದೆ, ಅಸ್ತಿತ್ವವಿದೆ. ಹಾಗಾಗಿ ನಮ್ಮ ಹೆಬ್ಬಗೋಡಿ ಮತ್ತು ನಮ್ಮ ನಾಗರಿಕರು ಹೆಬ್ಬಗೋಡಿಗಳನ್ನು ನಾವು ಎಂಥ ಹೋರಾಟಕ್ಕೂ ನಾವು ಕೂಡ ಈ ಹೆಸರನ್ನು ಬದಲಾಯಿಸಿದ್ದಾರೆ. ನಾಮಕರಣ ಮಾಡಿದ್ದಾರೆ. ಇದಕ್ಕೆ ನಮ್ಮ ಸ್ವಾಭಿಮಾನದ ಹೆಬ್ಬಗೋಡಿ ಬಳಗ ಅವರು ಪಕ್ಷಾತೀತವಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಹೆಸರನ್ನ ಚೇಂಜ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ BMRCL ಅವರು ಉಗ್ರವಾಗಿ ಹೋರಾಟ ಮಾಡಿ ವಿಶೇಷವಾದ ಸ್ಥಾನವನ್ನು ಪಡೆದಿದೆ.
ನಮ್ಮ ಇಡೀ ಆನೇಕಲ್ ತಾಲೂಕಲ್ಲಿ ಪ್ರಥಮವಾಗಿ ಒಂದು ನಗರಸಭೆಯಾದ ಒಂದು ಕ್ಷೇತ್ರ ಅಂತ ಹೆಬ್ಬಗೋಡಿ. ಇಂಥ ಇಡೀ ರಾಜ್ಯದಲ್ಲೇ ಒಂದು ಹೆಸರು ಮಾಡಿರ್ತಕ್ಕಂಥ ನಮ್ಮ ಹೆಬ್ಬಗೋಡಿಯನ್ನು ಈ ಬೈಕಾನ್ ಸಂಸ್ಥೆಯವರು ತಮ್ಮ ಸ್ಥಾನವನ್ನು ಮೊದಲಿಗೆ ತೆಗೆದುಕೊಂಡು ಹೋಗಿ ನಮ್ಮ ಹೆಬ್ಬಗೋಡಿಯಲ್ಲಿ 2 ಸ್ಥಾನದಲ್ಲಿ ಮಡಗಿದ್ದಾರೆ. ಪ್ರಥಮವಾಗಿ 40-45 ವರ್ಷದಿಂದಲೇ ಒಂದು ಸಣ್ಣದಾಗಿ ಒಂದು ಸಂಸ್ಥೆ ಪ್ರಾರಂಭವಾಗಿ ನಮ್ಮ ಹೆಬ್ಬಗೋಡಿಯನ್ನು ನಾಶ ಮಾಡಿದೆ. ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿದ್ದು ಎಲ್ಲ ನಮ್ಮ ಸಾರ್ವಜನಿಕ ಜೀವನನೇ ಹಾಳು ಮಾಡಿದೆ. ಆರೋಗ್ಯದ ಸಮಸ್ಯೆ ಆಗಿದೆ. ಅದೊಂದು ಕಡೆ ಆದರೆ ಈ ಮೆಟ್ರೋದವ್ರು ಬಂದು ಮೆಟ್ರೋದವರು ನಮ್ಮ ಹೆಬ್ಬಗೋಡಿ ಜಾಗನ ಮೆಟ್ರೋ ಸ್ಟೇಷನ್ ತಗೊಂಡ್ರು. ಇಷ್ಟೆಲ್ಲ ಕೊಟ್ಟು ಆ ನಿಯಂತ್ರಿತ ಮೆಟ್ರೋದವರು ನಮ್ಮ ಹೆಬ್ಬಗೋಡಿ ಒಂದು ಸ್ಥಾನಮಾನ ಕೊಡದೆ ಆ ಬೈಕಾನ್ ಸಂಸ್ಥೆಯವರು ದುಡ್ಡು ಕೊಟ್ಟು ಅಂದ್ಬಿಟ್ಟು ನಮ್ಮ ಹೆಬ್ಬಗೋಡಿನ 2 ಸ್ಥಾನ ತಂದಿದ್ದಾರೆ. ದಯವಿಟ್ಟು ಖಂಡನೀಯ. ಇದು ಒಂದು ಸ್ಥಾನವನ್ನು ನಾವು ಹೆಬ್ಬಗೋಡಿಯನ್ನು ಪ್ರಥಮವಾಗಿ ಮಾಡದಿದ್ದರೆ ನಾವು ಇಬ್ಬರು ಓಡಾಟ ಮಾಡ್ತೀವಿ ಅಂತ ಹೇಳಿ ಸಮಸ್ಯೆ ಹೇಳಿ ನಾವು ನಮ್ಮ ಹೆಬ್ಬಗೋಡಿ. ಹೌದು, ಬಯಕಾನ್ ಅವರೇನೋ BMRCLಗೆ 65 ಕೋಟಿ ರೂಗಳ ದೇಣಿಗೆಯನ್ನು ನೀಡಿದ್ದಾರಂತೆ. ದೇಣಿಗೆ ನೀಡಿದ್ರೆ ಸರಿ, ಆ ದೇಣಿಗೆ ಒಂದು ಅವರ ಆದಾಯದಲ್ಲಿ ಬಂದಿರುವಂಥ 65 ಕೋಟಿ ರೂಗಳನ್ನು ನೀಡಿರಬಹುದು, ಇಲ್ಲವೇ ಸಾಮಾಜಿಕ ಕಳಕಳಿ ಅಂದರೆ CSR ಫಂಡ್ನಿಂದ ನೀಡಿದರೆ ಅವರಿಗೆ ಯಾವುದರಲ್ಲಿ ನೀಡಿದ್ರು ಕೂಡ ಆ 65 ಕೋಟಿ ರೂಗಳಿಗೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆಯಲ್ಲಿ 80G ರಿಯಾಯಿತಿ ಇರುತ್ತೆ. ಅದರ ರಿಯಾಯಿತಿಯನ್ನು ಪಡೆದುಕೊಳ್ಳಬಹುದು. ಇದರ ನಡುವೆ BMRCLಗೆ ಯಾರೇ ದೇಣಿಗೆ ನೀಡಿದ್ರೂ ಕೂಡ ಅವರ ಹೆಸರನ್ನು ಆ ಮೆಟ್ರೋ ಸ್ಟೇಷನ್ಗೆ ಇಡಬಹುದು ಎನ್ನುವಂತಹ ನಿಯಮವಿದೆಯಂತೆ. ಅದೇನೇ ಇದ್ರೂ ಕೂಡ ಈ ಒಂದು ಹೆಬ್ಬಗೋಡಿಯಲ್ಲೇ ಸರ್ವಿಸ್ ಸ್ಟೇಷನ್ ಕೂಡ ಆಗ್ತಿದೆ. ಇದರ ನಡುವೆ ಈ ಒಂದು ಹೆಸರನ್ನ ಹೇಳದೆ ಕೇಳದೆ ಇಟ್ಟಿದ್ದಕ್ಕೆ ಇದೀಗ ಹೆಬ್ಬಗೋಡಿ ಗ್ರಾಮಸ್ಥರು ಸಿಡಿದೆದ್ದು BMRCL ಮತ್ತು ಬಯಕಾನ್ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇನ್ನಷ್ಟು ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕಂಪನಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ವ್ಯಾಪಾರಕ್ಕಾಗಿ ಬಂದಂತ ಬಯೋಕಾನ್ ಸಂಸ್ಥೆ ಈ ಭಾಗದ ಎಲ್ಲ ಜನರಿಗೆ ಅನಾರೋಗ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಪರಿಸರವನ್ನು ಹಾಳು ಮಾಡಿರ್ತಕ್ಕಂಥ ಕಂಪನಿ ಬಯೋಕಾನ್. ಈ ಬಯೋಕಾನ್ನಿಂದ ಇವತ್ತು ಇಡೀ ತಾಲೂಕಲ್ಲ, ಪಕ್ಕದ ರಾಜ್ಯದ ತಮಿಳುನಾಡಲ್ಲೂ ಕೂಡ ಈ ಬಯೋಕಾನ್ ನೀರು ಹೋಗಿ ಪರಿಸರ ಹಾಳು ಮಾಡಿದೆ. ಇಂಥ ಪರಿಸರವನ್ನು ಹಾಳು ಮಾಡಿರ್ತಕ್ಕಂಥ ಬಯೋಕಾನ್ ಹೆಸರನ್ನ ಮೆಟ್ರೋದವರಿಗೆ ದಯಮಾಡಿ ಯಾವುದೋ ಪ್ರಾಣಿ ಪಕ್ಷಗಳಿಗೆ ಅನಾಹುತ ಆಗಬಾರ್ದು. ಆದರೆ ಇಂಥ ಅಯೋಗ್ಯ ಕಂಪನಿ ಹೆಸರನ್ನ ಮೆಟ್ರೋದವರಿಗೆ ಈ ಮೆಟ್ರೋಗೆ ಕೆಟ್ಟ ಹೆಸರು ಬರ್ತದೆ. ಮತ್ತೆ ಯಾವ ರೀತಿ ಈ ಬಯೋಕಾನ್ನಿಂದ 100 ಜನರು ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ, ಈ ಮೆಟ್ರೋ ಕೂಡ ಅದೇ ರೀತಿಯಾಗಿ ದುಸ್ಥಿತಿ ಬರ್ತದೆ. ಹಾಗಾಗಿ ಈ ಅಯೋಗ್ಯ ಮೆಟ್ರೋ ಏನು ಕಂಪನಿಗಳಿದ್ದೀರಾ ನೀವು BMRCL ಅವರು, ನಿಮಗೆ ಮಾನ ಮರ್ಯಾದೆ ಇಲ್ವಾ? ಇವತ್ತು ಈ ಹೆಬ್ಬಗೋಡಿ ಸರ್ವೆ ನಂಬರಲ್ಲಿ ಹಾದು ಹೋಗಿರ್ತಕ್ಕಂಥದ್ದು ಹೆಬ್ಬಗೋಡಿ ಗ್ರಾಮಕ್ಕೆ ಬಯೋಕಾನ್ ಅಂತ ಹೆಸರಿರ್ತಕ್ಕಂಥವ್ರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ನೀವು ಹೆಣ್ಣಿನ ಕಾಸಿಗಾಗಿ ಆ ಕಿಲೋನ್ನು ಮಜಮ್ಮು ಸಾರು ಕೊಡ್ತಕ್ಕಂಥ ಹೆಣ್ಣಿನ ಕಾಸಿಗಾಗಿ ಇವತ್ತು ಹೆಬ್ಬಗೋಡಿ ಹೆಸರನ್ನ ನೀವು ಹಿಡಿದೀರಾ. ಬಯೋಕಾನ್ ಅಂತ ಇಟ್ಟಿರ್ತಕ್ಕಂಥದ್ದನ್ನ ಇವತ್ತು ಇಡೀ ಹೆಬ್ಬಗೋಡಿ ಗ್ರಾಮಸ್ಥರು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಈ ಕೂಡಲೇ ಈ ಒಂದು ಏನು ಬಯೋಕಾನ್ ಕಂಪನಿಯನ್ನ ತೆಗೆದು ಈ ಒಂದು ಪುಣ್ಯ ಭೂಮಿಯಾದಂತ ಹೆಬ್ಬಗೋಡಿ ಹೆಸರನ್ನ ನಾನು ಮೊದಲೇ ಹೇಳಿದೆ, ಈ ಹೆಬ್ಬಗೋಡಿ ಅಂತಕ್ಕಂಥದ್ದು ಮಿನಿ ಭಾರತ ಇದ್ದಂಗೆ ಭಾರತ ದೇಶದ ಎಲ್ಲ ರಾಜ್ಯಗಳಿಗೆ ಇಲ್ಲಿ ಅನ್ನ ಆಹಾರವನ್ನು ಕೊಟ್ಟಿರ್ತಕ್ಕಂಥದ್ದು, ವಸತಿಯನ್ನು ಕೊಟ್ಟಿರ್ತಕ್ಕಂಥ ಹೆಬ್ಬಗೋಡಿ. ಇದೇ ಸಂದರ್ಭದಲ್ಲಿ BMRCLನ ಅಧಿಕಾರಿ ಚೀಫ್ ಎಂಜಿನಿಯರ್ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಇವರ ಪ್ರತಿಭಟನೆಯ ಮನವಿಯನ್ನ ಪಡೆದುಕೊಂಡಿದ್ದೇವೆ, ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಎನ್ನುವ ಮಾತನಾಡಿದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಹೆಬ್ಬಗೋಡಿಯ ಮುಖಂಡರುಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಆಲ್ರೆಡಿ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಅದರಿಂದ ಇವತ್ತು ಹೆಬ್ಬಗೋಡಿಯ ಎಲ್ಲ ನಾಗರಿಕರು ಸೇರಿಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬೈಕಾನ್ಗೆ ಮತ್ತು BMRCLಗೆ ಇಬ್ಬರಿಗೂ ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 100 ವರ್ಷಗಳ ಇತಿಹಾಸ ಇರುವಂಥ ಹೆಬ್ಬಗೋಡಿ ಹೆಸರು ಮಾತ್ರ ಇಡಬೇಕು. ಬೈಕಾನ್ ಹೆಸರು ನಿನ್ನೆ ಮೊನ್ನೆ ಬಂದಿರೋಂಥ ಒಂದು ಕಾರ್ಖಾನೆ. ಈ ಹೆಬ್ಬಗೋಡಿ ನಗರಸಭೆನ ಹಾಳು ಮಾಡಿದಂಥ ಬೈಕಾನ್ ಅಂತ ಒಂದು ಕಾರ್ಖಾನೆಯನ್ನು ಈ ಹೆಸರನ್ನು ಯಾವ ಕಾರಣಕ್ಕೂ ಇಡಬಾರ್ದು ಅಂತ ನಾವು ಹೆಬ್ಬಗೋಡಿಯ ಎಲ್ಲ ನಾಗರಿಕರು ಸೇರಿ ಇವತ್ತು ಒತ್ತಾಯವನ್ನು ಮಾಡಿದ್ದೀವಿ. ಮತ್ತು BMRCL ಕಡೆ ಯಾರು ಬಂದಿದ್ರು ಅವರಿಗೆ ಒಂದು ಹಕ್ಕು ಒತ್ತಾಯದ ಒಂದು ಪತ್ರವನ್ನು ಸಹ ಕೊಟ್ಟಿರ್ತೀವಿ. ಸರ್, ಹಾಗಾದ್ರೆ ಅನುಮೋದನೆ ಆಗೋವರೆಗೂ ಇಲ್ಲಿ ಯಾರಿಗೂ ಅಧಿಕಾರಿಗಳಿಗಾಗಲಿ ಸ್ಥಳೀಯ ಜನಪ್ರತಿನಿಧಿ ಟೂಲ್ಗೇಟ್ ಕಂಪ್ನಿ ಹೆಸರನ್ನ ನಮ್ಮ ಗಂಬೂರಿಗೆ ಜೋಡಿಸ್ತಾ ಇರೋದು ನಮಗೆ ತುಂಬ ನೋವು ತಂದಿದೆ. ಇದು ಹೆಬ್ಬಗೋಡಿ ಅನ್ನೋದು ನಮ್ಮ 100 ವರ್ಷಗಳಿಂದ ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಈ ಬಯೋಕಾನ್ ಸಂಸ್ಥೆಯವರು. ಅದ್ರ ವಿರುದ್ಧ ನಾವು ಸುಮ್ಮನೆ ಬಿಡೋದಿಲ್ಲ. ಅವರು ಕೂಡಲೇ ಚೇಂಜ್ ಮಾಡಲಿಲ್ಲ ಅಂದರೆ ನಾವು ಈ ಮೆಟ್ರೋ ಸ್ಟೇಷನ್ ರನ್ ಆಗೋಕ್ಕೂ ಬಿಡಲ್ಲ, ಅಲ್ಲಿ ವರ್ಕ್ಶಾಪ್ ರನ್ ಆಗೋಕ್ಕೂ ಬಿಡಲ್ಲ,
ಮನೆಗೆ ಬಯೋಕಾನ್ ಕಂಪ್ನಿಗೂ ಪೂರ್ತಿ ಆಗ್ತೀವಿ, ಅವ್ರಿಗೂ ಇಲ್ಲಿ ಕಂಪ್ನಿ ನಡೆಸೋದಕ್ಕೆ ಬಿಡೋದಿಲ್ಲ. ಇದು ನಾವು ಇಡೀ ಹೆಬ್ಗೋಡಿ ನಗರದ ಜನತೆ ಪರವಾಗಿ ನಾವು ಹೇಳ್ತೇವೆ. ಮೆಟ್ರೋಟೇಷನ್ ಅಂತ ಹಾಕಿದ್ರು, ಯಾವ ಕಾರಣದ ಹಿಂದೆ ಯಾವ ಕಾರಣದ ಕೈಗಳು, ಯಾವ ಬಂಡವಾಳಶಾಹಿಗಳ ಕೈ ಇದೆ ಗೊತ್ತಿಲ್ಲ. ಆದರೆ ರಾತ್ರೋರಾತ್ರಿ ಇವತ್ತು ಬಯೋಕಾನ್ ಹೆಬ್ಗೋಡಿ ಮೆಟ್ರೋ ನಿಲ್ದಾಣ ಅಂತೇಳಿ ಏನು ಸಿಟ್ಟಿದ್ದಾರೆ, ಅದಕ್ಕೆ ನಮ್ಮ ಹೆಬ್ಗೋಡಿ ಸ್ವಾಭಿಮಾನಿ ಹೆಬ್ಗೋಡಿಗರ ಎಲ್ಲರೂ ವಿರೋಧ ಇದೆ. ಬಂಧುಗಳು, ನಾವು ನಮ್ಮ ಏನು ಒಂದು ಉದ್ದೇಶ ಅಂದರೆ ಹೆಬ್ಗೋಡಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಊರು. ಈ ಮೆಟ್ರೋ ಸ್ಟೇಷನ್ಗೆ ಹೆಬ್ಗೋಡಿಯ ಜಾಗವನ್ನು ಕೊಟ್ಟು ಹೆಬ್ಗೋಡಿಯ ಜನರ ಭಾವನೆಗಳಿಗೆ ಧಕ್ಕೆ ತರೋ ನಿಟ್ಟಿನಲ್ಲಿ ನಡ್ಕೊಳ್ತಕ್ಕಂಥ BMRCLನ ಒಂದು ನಡೆಯನ್ನು ಖಂಡಿಸ್ತಾ ಇದ್ದೇವೆ. ಹೆಬ್ಗೋಡಿ ಮೆಟ್ರೋ ನಿಲ್ದಾಣಕ್ಕೆ ಬಯೋಕಾನ್ ಹೆಬ್ಗೋಡಿ ಮೆಟ್ರೋ ನಿಲ್ದಾಣ ಅಂತೇಳಿ ಏನು ನಾಮಕರಣ ಮಾಡಿದ್ದಾರೆ BMRCL ಅವರು, ಅದನ್ನು ವಿರೋಧಿಸಿ ಹೆಬ್ಗೋಡಿ ಸ್ವಾಭಿಮಾನಿ ನಾಗರಿಕ ಬಂಧುಗಳು ಇವತ್ತು ಅದನ್ನು ವಿರೋಧ ಮಾಡ್ತಾ ರಾಜ್ಯ BMRCL ಜಿಲ್ಲಾಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ BMRCLನ ಅಧಿಕಾರಿ ಚೀಫ್ ಇಂಜಿನಿಯರ್ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಇವರ ಪ್ರತಿಭಟನೆಯ ಮನವಿಯನ್ನ ಪಡೆದುಕೊಂಡಿದ್ದೇವೆ, ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಎನ್ನುವ ಮಾತನಾಡಿದ್ದಾರೆ. ಮೆಟ್ರೋ ಸರ್ವಿಸ್ ಸ್ಟೇಷನ್ ಇದೆ, ಅದು ಯಾವುದನ್ನು ಕೂಡ ಓಪನ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ದಯಮಾಡಿ ಈ ಕೂಡಲೇ ನಾವು ಸ್ಪಂದಿಸಬೇಕಂತ ಹೇಳಿ ಸಭೆಗೆ ಕೇಳ್ಕೊಳ್ತೇವೆ. ಏನೇನೋ ನಮ್ಮ ಸರ್, ಈಗ ಹೆಬ್ಗೋಡಿ ಅಂತ ಇರೋದನ್ನ ಯಾಕೆ ಈ ತರ ಬದಲಾವಣೆ ಮಾಡೋದು ಅಂತ ಸ್ಥಳೀಯರೆಲ್ಲ ಆಗ್ರಹ ಮಾಡ್ತಿದ್ದಾರೆ. ಹೆಬ್ಗೋಡಿ ಮೊದಲು ಬಂದ್ರೆ ಏನು ಪ್ರಾಬ್ಲಮ್ ಇತ್ತು ಮೊದಲು, ಅದರ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಮನವಿಯ ಪ್ರಕಾರ ನಾವು MD ಅವರಿಗೆ ಹೇಳಿ ಸೂಕ್ತ ಕ್ರಮ ಕೈ ತಗೊಳ್ಳಿಕ್ಕೆ ಬರ್ತೇವೆ. ಕಾರಣ ಅದ್ರ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ ಸರ್. ಒಂದು ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಅಷ್ಟು ಅಮೆಂಡ್ಮೆಂಟ್ ಆಗಬೇಕಾಗುತ್ತೆ. ಈ ಹಿಂದೆನೇ ತಾವು ಮಾಡ್ಕೊಂಡಿದ್ದೀರಾ ಅಥವಾ ಯಾವ ರೀತಿ ಆಗಿದೆ ಅನ್ನೋದು ಬೇಕಲ್ಲ ಸರ್, ಮಾಹಿತಿ ಕ್ಲಾರಿಫಿಕೇಶನ್ ಬೇಕಲ್ಲ. ಈಗ MD ಅವ್ರು ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಳಬೇಕಾಗುತ್ತೆ. ಈಗ ಮನವಿ ಪ್ರಕಾರ ನಾವು MD ಅವರಿಗೆ ಹೇಳಿ ಚೇಂಜ್ ಮಾಡಿಸಲಿಕ್ಕೆ ಸೂಕ್ತ ಕ್ರಮ ತಗೊಳ್ಳೋಕೆ ಮಾಡ್ತೇವೆ. ಇದು ಕೇವಲ ತಿಪ್ಪೆ ಸಾರಿಸುವಂತಹ ಕೆಲಸ. ಹೆಬ್ಗೋಡಿ ಗ್ರಾಮಸ್ಥರು ಈಗ ಆರಂಭಿಸಿರುವಂತಹ ಹೋರಾಟ ಎಲ್ಲಿಯ ತನಕ ಆ ಒಂದು ಬಯೋಕಾನ್ ಹೆಸರನ್ನ ತೆಗೆಯೋದಿಲ್ವೋ ಅಲ್ಲಿಯ ತನಕವೂ ಕೂಡ ಮುಂದುವರಿಸಲಿದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಅಂತಿಮವಾಗಿ ಹೆಬ್ಬಗೋಡಿಯ ಹೆಸರಿಗೆ ಮೊದಲು ಬಯೋಕಾನ್ ಹೆಸರು ಇರೋದ್ರಿಂದ ಇದು ಅಪಾಯಕಾರಿಯೂ ಹೌದು. ಕೇವಲ 2-3 ವರ್ಷಗಳಲ್ಲಿ ಏನು ಇದೇ ಹೆಸರು ಬಳಸಿದರೆ ಬಯೋಕಾನ್ ಹೆಬ್ಬಗೋಡಿ ಇದು ಶಾಶ್ವತವಾಗುತ್ತದೆ. ಹೆಬ್ಬಗೋಡಿ ಆ ಒಂದು ಹೆಸರೇ ಅಳಿಸಿ ಹೋಗುತ್ತೆ. ಬಯೋಕಾನ್ ಎಂಬುವಂಥ ಖಾಸಗಿ ಕಂಪನಿ ಇಲ್ಲಿ ಅದರ ಹೆಸರು ಶಾಶ್ವತವಾಗುತ್ತದೆ. ಅದಕ್ಕಾಗಿ ಇದೀಗ ಗ್ರಾಮಸ್ಥರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ಬಯೋಕಾನ್ ವಿರುದ್ಧ ಮತ್ತು BMRCL ವಿರುದ್ಧ ಈ ಒಂದು ಹೋರಾಟ ಎಲ್ಲಿಯವರೆಗೆ ಆ ಒಂದು ಬಯೋಕಾನ್ ಹೆಸರನ್ನು ತೆಗೆಯೋದಿಲ್ಲ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಗೋಚರವಾಗುತ್ತಿದ್ದವು. ಈಗಲಾದರೂ ಬಯೋಕಾನ್ ಮತ್ತು BMRCL ಎಚ್ಚೆತ್ತುಕೊಂಡು ಹೆಸರನ್ನು ತೆಗಿತಾರಾ, ಇಲ್ಲ ಹೆಬ್ಬಗೋಡಿ ಗ್ರಾಮಸ್ಥರೊಂದಿಗೆ ತಿಕ್ಕಾಟಕ್ಕೆ ಮುಂದಾಗ್ತಾರಾ? ಈ ಒಂದು ಹೋರಾಟದಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಶಿವಣ್ಣ, ಕೇಂದ್ರ ಸಚಿವರಾಗಿರುವಂಥ A. ನಾರಾಯಣಸ್ವಾಮಿ ಮತ್ತು ಸಂಸದರಾಗಿರುವಂಥ DK ಸುರೇಶ್ ರವರು ಭಾಗವಹಿಸ್ತಾರಾ? ಈ ಗ್ರಾಮಸ್ಥರಿಗೆ ಬೆಂಬಲವನ್ನು ನೀಡ್ತಾರಾ, ಇಲ್ಲವೇ ಬಂಡವಾಳಿ ಶಾಹಿಗಳ ಪರ ಬ್ಯಾಟ್ ಬೀಸ್ತಾರಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.